Hey charms, welcome back to our world. This is Priya. After many days, I'm going on a day outing. Yay! Shweta was supposed to join since she's not well, she's not able to come. I'm going to GK Hillview Resort near Chintamani with my ex-colleagues. Come on, let's go. Let's see what awaits us. ನಾನು ಎಲ್ಲರೂ ಪಿಕ್ ಮಾಡೋದಕ್ಕೆ ಮಾರತ್ಹಳ್ಳಿಗೆ ಹೋಗ್ತಾ ಇದ್ದೀನಿ ಬಟ್ ನಂಗೆ ಸಾಕಾಯಿತು. ಯೂಶ್ವಲಿ ಇಟ್ ಟೇಕ್ಸ್ 45 ಮಿನಿಟ್ಸ್ ನಮ್ಮ ಮನೆಯಿಂದ, ಬಟ್ ಇವತ್ತು 1 ಅವರ್ ಆಗಿ ಇನ್ನೂ ನಾನು ರೀಚ್ ಆಗಲಿಲ್ಲ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಫೈನಲಿ ಎಲ್ಲರನ್ನೂ ಪಿಕ್ ಮಾಡಿ ಆಯಿತು, ಹೋಗ್ತಾ ಇದ್ದೀವಿ. ನಾವಿವಾಗ ಚಿಂತಾಮಣಿ ರೋಡಲ್ಲಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತು ರೆಸಾರ್ಟ್ ರೀಚ್ ಆಗ್ತೀವಿ. ಆ್ಯಂಡ್ ಆನ್ ದ ವೇನೂ ಅಷ್ಟೇ ಫುಲ್ ಗ್ರೀನರಿನೇ ಕಾಣಿಸ್ತಾ ಇದೆ, ಚೆನ್ನಾಗಿದೆ. We reached our destination, GK Hillview Resort. Already I'm missing Shweta. Shweta ಬರಬೇಕಿತ್ತು ಬಟ್ ಲಾಸ್ಟ್ ಮೂಮೆಂಟ್ ಶಿ ಡಿಚ್ಡ್ ಮೀ. ಏನು ಮಾಡೋಕ್ಕಾಗಲ್ಲ ಪಾಪ, ಅವಳಿಗೂ ಹುಷಾರಿಲ್ಲ. ಬಟ್ ಬಂದಿದ್ದಿದ್ರೆ ಇನ್ನೂ ಎಂಜಾಯ್ ಮಾಡ್ತಾಯಿದ್ವಿ ಇಬ್ಬರು. ಇವರೆಲ್ಲರೂ ನಮ್ಮನ್ನು ವೆಲ್ಕಮ್ ಮಾಡ್ತಿದ್ದಾರೆ. ಹಲೋ. ಎಂಟರ್ ಆಗ್ತಿದ್ದಂಗೆ ಫಸ್ಟ್ ಗೇಮ್ಸ್ ಆಡೋಣ ಅಂತ ಬಂದಿದ್ದೀವಿ. ಇಲ್ಲಿ ತುಂಬ ಗೇಮ್ಸ್ ಇದೆ, ನೋಡೋಣ. ಇಲ್ಲಿ ಬರ್ಡ್ಸ್ ಇದೆ, ಕಾಕ್ಟೇಲ್ಸ್, ಹಾಗೆ ಫಿಶಸ್ ಇದೆ. ನೆಕ್ಸ್ಟ್ ನಾವು ಸ್ವಲ್ಪ ಹೊತ್ತು ಬ್ಯಾಡ್ಮಿಂಟನ್ ಆಡಿದ್ವಿ, ಬಟ್ ಸಿಕ್ಕಾಪಟ್ಟೆ ವಿಂಡ್ ಇತ್ತು, ಸೊ ಜಾಸ್ತಿ ಆಡೋದಕ್ಕಾಗಲಿಲ್ಲ. ನನಗೆ ಈ ರೆಸಾರ್ಟಲ್ಲಿ ಒಂದು ಏನು ತುಂಬ ಇಷ್ಟ ಆಯಿತು ಅಂದರೆ ಎಲ್ಲ ಕಡೆ ಈ ಥರ ಬುಲಕ್ ಕಾರ್ಡ್ಸು, ಆಮೇಲೆ ಆರ್ಟಿಸ್ಟಿಕ್ ಆಗಿರೋ ಕಾರ್ಸ್ ಇದೆಲ್ಲ ಇದೆ. ಇದು ಓಲ್ಡ್ ಅಂಬಾಸಡರ್ ಕಾರ್ನ ಫುಲ್ ಪೇಂಟ್ ಮಾಡಿ ಆರ್ಟಿಸ್ಟಿಕ್ಕಾಗಿ ಮಾಡಿದ್ದಾರೆ. ನನಗೆ ಇದೆಲ್ಲ ಸಖತ್ ಇಷ್ಟ ಆಯಿತು. ಇಲ್ಲಿ ಕ್ರಿಕೆಟ್ ಆಡೋದಕ್ಕೆಲ್ಲ ಫುಲ್ ಖಾಲಿ ಸ್ಪೇಸ್ ಇದೆ, ಗ್ರೌಂಡ್ ಇದೆ. ಗ್ಯಾಂಗಲ್ಲಿ ಬಂದರೆ ಕ್ರಿಕೆಟ್ ಎಲ್ಲ ಆಡಬಹುದು. ನೆಕ್ಸ್ಟ್ ಇವಾಗ ನಾವು ರೋಪ್ ಆ್ಯಕ್ಟಿವಿಟೀಸ್ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನೋಡಬೇಕು ಹೇಗಿರುತ್ತೆ ಅಂತ. ನನಗೂ ಟ್ರೈ ಮಾಡಬೇಕು ಅಂತ ಸಖತ್ ಇಷ್ಟ ಆಗ್ತಿದೆ, ಬಟ್ ನನ್ನ ಡ್ರೆಸ್ ಪರ್ಮಿಟ್ ಮಾಡ್ತಿಲ್ಲ. ಬಿಕಾಸ್ ಐ ಆಮ್ ವೇರಿಂಗ್ ಫ್ರಾಕ್. ನಾನು ಮಾಡೋದಕ್ಕಾಗ್ತಿಲ್ಲ, ಜಸ್ಟ್ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಸ್ವಲ್ಪ ರಿಸ್ಕಿ ಇದೆ, ಫುಲ್ ಶೇಕ್ ಆಗ್ತಿದೆ. ನನ್ನ ಫ್ರೆಂಡ್ ಅಲ್ಲಿ ಮಾಡ್ತಾ ಇದ್ದಾಳೆ. ವೆರಿ ಗುಡ್. ರೋಪ್ ಆ್ಯಕ್ಟಿವಿಟೀಸ್ ಅಂತೂ ನಾನು ಆಟ ಆಡೋದಕ್ಕಾಗಲಿಲ್ಲ. ಸರಿ, ಲಂಚ್ ಟೈಮ್ ಆಯಿತು, ಲಂಚ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಆಫ್ಟರ್ ಲಂಚ್ ಸ್ವಲ್ಪ ಹೊತ್ತು ಪೂಲಲ್ಲಿ ಆಟ ಆಡಬೇಕು. ಆ್ಯಂಡ್ ಅದಾದಮೇಲೆ ರೈನ್ ಡ್ಯಾನ್ಸ್ ಇದೆ. ಲಂಚ್ ನಮ್ಮ ಪ್ಯಾಕೇಜ್ನಲ್ಲೇ ಇನ್ಕ್ಲೂಡ್ ಆಗಿದೆ. ಪ್ರೈಸ್ ಹಾಕಿದ್ದಾರೆ ಎಲ್ಲದರದ್ದು. ಆ್ಯಂಡ್ ಬಾರ್ ಕೂಡ ಇದೆ ಅಂತ ಗೊತ್ತಿಲ್ಲ. ನಾವು ಇಟ್ಸ್ ಜಸ್ಟ್ 1 PM. ಮಾಡ್ತಿದ್ದಾರೆ. ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ ರೆಸ್ಟೋರೆಂಟ್ದು. ಇದು ವೆಜ್ ಸೂಪ್. ಇಲ್ಲಿ ಚೀಸ್ ಗೋಬಿ ಇದೆ. ಹಾಗೆ ಬಂದರೆ ಇಲ್ಲಿ ವೈಟ್ ಸಾಸ್ ಪಾಸ್ತಾ ಇದೆ, ಸ್ವಲ್ಪ ಕರಿ ಇದೆ. ಇಲ್ಲಿ ಬೆಂಡಿ ಆ್ಯಂಡ್ ದಾಲ್ ಇದೆ. ಇಲ್ಲಿ ಪಲಾವ್ ಇದೆ, ಪೀಸ್ ಪಲಾವ್, ಕರ್ಡ್ ರೈಸ್. ಹಾಗೆ ಮುಂದೆ ಹೋದರೆ ಪಿಕಲ್ ಇದೆ, ಫ್ರಯಮ್ಸ್ ಇದೆ.
ವೈಟ್ ರೈಸ್, ಸಾಂಬಾರ್, ರಸಮ್, ಸ್ವೀಟ್ ಇದೆ ರಾಜ್ಭೋಗ್. ಇದೊಂದು ನಾನು ತಿನ್ನಲ್ಲ, ಸ್ವೀಟ್ ತಿನ್ನಲ್ಲ, ಅವಾಯ್ಡ್ ಮಾಡ್ತೀನಿ. ಇಲ್ಲಿ ಚಿಕನ್ ಸೂಪ್ ಇದೆ. ಇದು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಿತ್ತು, ಸಾರಿ ವೆಜ್ಜಿಂದ ಸ್ಟಾರ್ಟ್ ಮಾಡಿದೆ. ಹಾಗೆ ಇಲ್ಲಿ ನಾನ್ ವೆಜ್ 3 ಡಿಶಸ್ ಇದೆ. ಚಿಕನ್ ಡ್ರೈ, ಎಗ್ ಮಸಾಲ ಆ್ಯಂಡ್ ಬಿರಿಯಾನಿ ಮತ್ತು ರಾಯ್ತಾ. ಚಿಕನ್ ಸೂಪ್ ಇಸ್ ನಾಟ್ ಟೇಸ್ಟಿ. ನನ್ನ ಫ್ರೆಂಡ್ಸ್ ಎಲ್ಲ ವೆಜ್ ಸೂಪ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ, ಸೊ ಅದನ್ನು ಟ್ರೈ ಮಾಡ್ತೀನಿ. Just now I finished my lunch. Was tasty. They have given roti and fish as well. ಅದು ಲೇಟಾಗಿ ಬಂತು, ಸೊ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಕಂಪೇರ್ ಟು ನಾನ್ ವೆಜ್, ವೆಜ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಐ ಆಮ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ದ ರೂಮ್ ಆ್ಯಂಡ್ ದ ವ್ಯೂ ಇಸ್ ಸೋ ಬ್ಯೂಟಿಫುಲ್. ಲೆಟ್ ಮಿ ಶೋ ಯು. ಸೂಪರ್ಬ್ ಆಗಿದೆ, ಫುಲ್ ಪೀಸ್ಫುಲ್ ಅನಿಸುತ್ತೆ. ಊಟ ಆದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಇಲ್ಲಿಗೆ ಬಂದೆ. ಆಲ್ರೆಡಿ ಪೂಲ್ನಲ್ಲಿ ಇಳಿದು ಆಟ ಆಡ್ತಿದ್ದಾರೆ. ನಾನು ಹೋಗ್ಬಿಟ್ಟು ಜಾಯ್ನ್ ಆಗ್ತೀನಿ ಇವಾಗ ಅವ್ರ ಜೊತೆ. ದಿಸ್ ಇಸ್ ಆಫ್ಟರ್ ರೈನ್ ಡ್ಯಾನ್ಸ್. ಅವರೆಲ್ಲರೂ ಇನ್ನು ಪೂಲ್ನಲ್ಲೇ ಇದ್ದಾರೆ. ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂದ್ಬಿಟ್ಟು ಫುಲ್ ಮ್ಯೂಟ್ ಮಾಡಿಬಿಟ್ಟು ಈಗ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆಸಮ್ ಆಗಿತ್ತು, ಸಕ್ಕತ್ ಎಂಜಾಯ್ ಮಾಡಿದ್ರಿ ಎಲ್ಲರೂ. ಪೂಲಲ್ಲೇ ಫುಲ್ ಮ್ಯೂಸಿಕ್ ಪ್ಲೇ ಮಾಡಿ ಡ್ಯಾನ್ಸ್ ಮಾಡಿದ್ವಿ. ಆಮೇಲೆ ರೈನ್ ಡ್ಯಾನ್ಸ್ ಕೂಡ ಆಯಿತು. ದಿಸ್ ಇಸ್ ದ ಶಾರ್ ಏರಿಯಾ. ಹಾಗೆ ಇಲ್ಲಿ ಒಳಗಡೆ ಹೋದರೆ ಇಲ್ಲಿ ಲಾಕರ್ಸ್ ಇದೆ, ಬಟ್ ಲಾಕ್ ಇಲ್ಲ, ಜಸ್ಟ್ ಹಾಗೆ ಏನಾದರೂ ಪ್ಲೇಸ್ ಮಾಡಬಹುದು. ಚೇಂಜಿಂಗ್ ರೂಮ್ಸ್ ಇದೆ, ವಾಶ್ರೂಮ್ ಇದೆ, ಎಲ್ಲ ತುಂಬ ನೀಟಾಗಿತ್ತು. ಅದು ನನಗೆ ಫುಲ್ ಖುಷಿ ಆಯಿತು. ಪೂಲ್ನೆಲ್ಲ ಆಟ ಆಡಿ ರೈನ್ ಡ್ಯಾನ್ಸ್ ಮಾಡಿ ಫುಲ್ ಟಯರ್ಡ್ ಆಗೋಗಿದೆ. ಇಟ್ಸ್ ಟೈಮ್ ಟು ಹ್ಯಾವ್ ಅ ಸ್ನ್ಯಾಕ್. ಲಾನ್ ಏರಿಯಲ್ಲಿ ಅರೇಂಜ್ ಮಾಡಿದ್ದಾರೆ, ಚೆನ್ನಾಗಿದೆ ಅಟ್ಮಾಸ್ಫಿಯರ್. ನೀರಿನಲ್ಲಿ ಆಟ ಆಡಿ ಬಂದಮೇಲೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಸಕ್ಕದಾಗಿರುತ್ತೆ. ಈಗ ಕಾಫಿ ಟೈಮ್. ಆಗಲೇ ಐ ಫಾರ್ಗಾಟ್ ಟು ಮೆನ್ಷನ್, ನಾವು ರೆಸಾರ್ಟಿಗೆ ಬಂದ ತಕ್ಷಣ ಈ ಬ್ಯಾಗ್ನ ಕೊಡ್ತಾರೆ. ಫೈನಲಿ ಹೊರಡೋ ಟೈಮ್. ಶ್ವೇತಾನ ತುಂಬ ಮಿಸ್ ಮಾಡಿದೆ. ಶ್ವೇತಾ ಇದ್ದಿದ್ರೆ ಫನ್ ಡಬಲ್ ಆಗ್ತಿತ್ತು, ಬಟ್ ಏನು ಮಾಡೋದಕ್ಕಾಗಲ್ಲ. Thank you GK Hillview Resort for letting us create beautiful memories. It's almost 10 and look at the traffic. ನಾನು ಮನೆಗೆ ಹೋಗೋದಕ್ಕೆ ಇನ್ನೂ ಹಾಫ್ ಆನ್ ಅವರ್ ಆದರೂ ಆಗುತ್ತೆ. ಟ್ರಾಫಿಕ್ ನೋಡಿದ್ರೆ ಸಾಕು ಅನಿಸುತ್ತೆ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಆದಷ್ಟು ಒಳ್ಳೆ ಕಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಓಕೆ, ಗುಡ್ ನೈಟ್ ಲಕ್ಕಿ ಚಾಮ್ಸ್. ಟೇಕ್ ಕೇರ್, ಬಾಯ್.